ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಪದ್ಮಜ ತುಂಬ ಬೇಜಾರಿಂದ ಜೀವಂಗೆ ನಿನ್ನಿಂದ ಹೊಟ್ಟೋಗು, ನೀನಿಲ್ಲಿ ಇರಬೇಡ, ನಿನ್ನನ್ನು ಏನಂತ ನಾನು ಎತ್ತನೋ ಏನೋ ನಂಗೆ ಗೊತ್ತಿಲ್ಲ. ನೀನಿದ್ದ ಕಡೆ ಯಾರಿಗೂ ಶಾಂತಿ ನೆಮ್ಮದಿ ಇರಲ್ಲ, ಎಲ್ಲರೂ ಜೀವ ಕಳ್ಕೊತಾರೆ. ಎಲ್ಲರ ಜೀವ ಕಳ್ಕೊಂಡು ನೆಮ್ಮದಿ ಹಾಳಾಗತ್ತೆ. ನೀನಿದ್ದ ಕಡೆ ಯಾವತ್ತೂ ನೆಮ್ಮದಿ ಇರೋದಿಲ್ಲ. ನೀನು ಇಲ್ಲಿಂದ ಹೊಟ್ಟೋಗು, ನೀನಿಂದ ಹೊಟ್ಟೋದ್ರೆ ನಾನು ನೆಮ್ಮದಿಯಾಗಿರ್ತೀನಿ, ಇಲ್ಲಿಂದ ಹೊಟ್ಟೋಗು ಅಂತ ಹೇಳಿ ತುಂಬ ಕಿರ್ಚ್ಕೊತಾ ಇರ್ತಾಳೆ. ಆ ಕಿರ್ಚ್ಕೋಬೇಕಾದ್ರೆ ಅವಳು ಕೈ ಸಿಕ್ಕಿದ ವಸ್ತುಗಳನ್ನೆಲ್ಲ ಎತ್ತಿಸಿತ್ತಾ ಇರ್ತಾಳೆ. ಅದನ್ನು ಕೇಳಿದ ಜೀವಂಗೆ ಕೇಳಿಸ್ಕೊಂಡು ತುಂಬ ಬೇಜಾರಾಗುತ್ತೆ. ಅಮ್ಮ ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತ. ಆ ವಸ್ತುಗಳು ಎಷ್ಟಿದ್ದ ಸೌಂಡಿಗೆ ಜೀವ ದೇವಿ ದೇವಿ ಅಂತ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ದೇವಿ ಎಷ್ಟೇ ಸಲ ಕರೆದ್ರೂ ದೇವಿ ಅಲ್ಲಿಗೆ ಬರೋದಿಲ್ಲ. ಅದೇ ದೇವಿ ಬೇಗ ಬಾ ಅಂತ ಕರೀತಾನೆ. ಅಷ್ಟರಲ್ಲಿ ಪದ್ಮಜ ಇನ್ನೂ ಸಿಟ್ಟು ಮಾಡಿಕೊಂಡು ಅಲ್ಲಿರುವಂಥ ವಸ್ತುಗಳನ್ನೆಲ್ಲ ಎಸಿತಿರ್ತಾಳೆ. ಇದೇ ಎಸಿತಿರ್ಬೇಕಾದ್ರೆ ಇಲ್ಲಿ ರಚನಾ ಕೃಷ್ಣಂಗೆ ಸ್ಕೂಲಲ್ಲಿರುವಂಥ ಹೋಮ್ವರ್ಕ್ನ ಹೇಳ್ಕೊಡ್ತಿರ್ತಾಳೆ. ಇದನ್ನು ಹೀಗೆ ಬರೀಬೇಕು, ಹಾಗೆ ಬರೀಬೇಕು ಅಂತ ಹೇಳ್ಕೊಡ್ತಿರ್ತಾಳೆ. ಇಲ್ಲಿ ಜೀವ ದೇವಿ ಅಂತ ಕರಿತಿರೋದನ್ನು ಕೇಳಿ ರಚನಾ ಅಲ್ಲಿಂದ ಹೋಗೋದಕ್ಕೆ ನೋಡ್ತಾಳೆ. ಕೃಷ್ಣಮ್ಮ ನೀನು ಹೋಗ್ಬೇಡ, ಇಲ್ಲೇ ಇರೋ ಅಂತ ಅಂದಾಗ, ನೀನು ಬರೀತಾರೆ ಕೃಷ್ಣ, ನಾನು ಹೋಗಿ ಬರ್ತೀನಿ ಅಂತೇಳಿ ರಚನಾ ಅಲ್ಲಿಂದ ಬರ್ತಾಳೆ. ಇಲ್ಲಿ ಜೀವ ದೇವಿ ಅಂತ ಕರಿತಿರ್ತಾನೆ. ಅದೇ ರಚನಾ ಹೋಗ್ಬೇಕಾದ್ರೆ ಕಪಿಲ್ ಆ ಕಡೆಯಿಂದ ಅವಳ ರೂಮ್ ಕಡೆ ಹೋಗ್ತಿರ್ತಾನೆ. ಅದನ್ನು ನೋಡಿ ಅದ್ರ ರಚನೆದಲ್ಲಿ ಇರೋದು ತಲೆಯಲ್ಲಿ ಜೀವ ಕರಿತಿರೋದಿರುತ್ತೆ. ಆಮೇಲೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಯೋಚನೆ ಮಾಡ್ತಾಳೆ, ಕಪಿಲ್ ನನ್ನ ರೂಮ್ ಕಡೆ ಹೋಗ್ತಿದ್ದಾನೆ ಅಂತ ಅವಳಿಗೆ ಭಯ ಆಗುತ್ತೆ. ಸರಿ ಫಸ್ಟ್ ಜೀವ ಅಲ್ಲಿ ದೇವಿ ನೋಡ್ಕೋತಾಳೆ ಅಂತ ನೋಡಿ ಅವ್ನ ರೂಮ್ ಕಡೆ ಹೋಗ್ತಾಳೆ. ಅವ್ರ ರೂಮ್ ಕಡೆ ಓಡೋಗಿ ಕೊಡಬೇಕು ಅಷ್ಟರಲ್ಲಿ ಇವನು ಕಪಿಲ್ ಕೃಷ್ಣನ ಹತ್ರ ಬಂದಿರ್ತಾನೆ. ಕೃಷ್ಣನಿಗೆ ಏನೋ ಒಂದು ವಸ್ತುವಿನ ಕೊಡ್ತಾನೆ. ಇಲ್ಲಿ ಜೀವ ದೇವಿ ದೇವಿ ಅಂತ ಕರೀತಿರ್ತಾನೆ. ಅಷ್ಟರಲ್ಲಿ ದೇವಿ ಅಲ್ಲಿಗೆ ಬರ್ತಾಳೆ. ದೇವಿ ಅಲ್ಲಿಗೆ ಬಂದು, ನೀವ್ಯಾಕೆ ಇಲ್ಲಿಗೆ ಬಂದ್ರಿ, ದೊಡ್ಡಮ್ಮ ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ಕೇಳ್ತಾಳೆ. ಅದಕ್ಕೆ ಅಮ್ಮನ ಮಾತಾಡ್ಸೋಕ್ಕೆ ಅಂತ ಬಂದೆ, ಬಟ್ ಅಮ್ಮ ಈ ಥರ ಕಿರ್ಚಾಡ್ತಿದ್ದಾರೆ, ಸಿಗೋ ವಸ್ತುನೆಲ್ಲ ಎತ್ತಿಸ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಸರಿ ಅಂತ ದೇವಿ ಬೇಗ ತೆಗೆದು ಒಳಗೆ ಹೋಗ್ಬೇಕಾದ್ರೆ ಜೀವನ ಒಳಗೆ ಹೋಗಿ ನೋಡ್ತಾನೆ. ಅಣ್ಣ ದಯವಿಟ್ಟು ಈಗ ತಾನೇ ದೊಡ್ಡಮ್ಮ ಹಿಂಗೆಲ್ಲ ಆಡ್ತಿದ್ದಾರೆ, ಅವ್ರನ್ನ ಸಮಾಧಾನ ಮಾಡಬೇಕು ಫಸ್ಟು ಅಂತ ಹೇಳಿ ಜೀವನ ಅಲ್ಲೇ ನಿಲ್ಲಿಸಿ ಅವಳೊಳಗೆ ಹೋಗಿ ಬೀಗ ಹಾಕೋತಾಳೆ. ಅಷ್ಟರಲ್ಲಿ ಕಪಿಲ್ ಕೃಷ್ಣನಿಗೆ ಒಂದು ಐಸ್ ಕ್ರೀಮ್ ಕೊಟ್ಟು ತಿನ್ನೋಕೆ ಕೊಟ್ಟಿರ್ತಾರೆ. ಅದು ನೋಡಿ ರಚನೆಗೆ ಭಯ ಆಗುತ್ತೆ. ಇದ್ದಲ್ಲಿ ಏನು ಮಿಕ್ಸ್ ಮಾಡಿದ್ದಾನೋ ಏನೋ ಎತ್ತಾನೋ ಅನ್ನೋದು ರಚನೆಗೆ ಭಯ ಆಗ್ತಾ ಇರುತ್ತೆ. ಕೃಷ್ಣ ಅದನ್ನು ಅವಳ ಮುಂದೆ ಹೇಳ್ಕೊಬಾರ್ದು, ಅವಳು ಹೇಳ್ಕೊಂಡ್ರೆ ಅವಳಿಗೆ ಬೇರೆ ಥರನೇ ಮನಸ್ಸಾಗುತ್ತೆ ಅನ್ನೋ ಕಾರಣಕ್ಕೆ ರಚನೆ ಏನೂ ಹೇಳ್ಕೊಳ್ದಲ್ಲೇ ಸುಮ್ಮನೆ ಇರ್ತಾಳೆ. ಅವಳು ಗಾಬರಿ ಆಗಿರೋದನ್ನು ಕಪಿಲ ಅಬ್ಸರ್ವ್ ಮಾಡ್ತಾನೆ. ಅಬ್ಸರ್ವ್ ಮಾಡಿ ಕೂಲ್ ಸೂಪರ್ ಸ್ಟಾರ್ ಕೂಲ್, ಏನೂ ಇಲ್ಲ, ಆರಾಮಾಗಿ ಐಸ್ ಕ್ರೀಮ್ ಕೊಟ್ಟಿರೋದು, ಈ ಮನೆ ಮಹಾರಾಣಿ ಅವಳು ಅಂತ ಹೇಳ್ತಾಳೆ. ಆಯಿತು ಬಾ, ನೀನು ಸ್ವಲ್ಪ ಮಾತಾಡಬೇಕು ಅಂತೇಳಿ ರಚನಾ ಕಪಿಲ್ನ ಸೈಡಿಗೆ ಕರ್ಕೊಂಡು ಹೋಗ್ತಾರೆ. ಆಗ ನೀನು ಕೇಳಿದಾಗ ಕಪಿಲ್ ಹೇಳ್ತಾನೆ, ಈ ಮನೆ ಆಸ್ತಿ ಎಲ್ಲ ಅವಳೇ ಸರಿಲಿರೋದು, ಅವಳು ಮಹಾರಾಣಿ ಇವಾಗ ಅಂತ ಹೇಳಿದಾಗ, ನೀನು ಅದು ನೋಡ್ಕೊಳ್ಳೋಕೆ ಆಡಿಯರಲ್ವಾ ಅಂತ ಹೇಳ್ತಾನೆ. ಹಿಂಗೆ ಆಡ್ತಾಯಿದ್ರೆ ನೀನು ರಚನೆ ಮಾಡ್ತಾಳೆ. ಕಪಿಲ್ ಕಾಲರ್ ಪಟ್ಟಿ ಇಟ್ಕೊಂಡು ಹಿಂಗೆ ಆಡ್ತಿದ್ರೆ ಸರಿ ಇರಲ್ಲ, ತಲೆ ಮೇಲೆ ರುಂಡ ಇಲ್ದೋದಂಗೆ ತಲೆ ಕತ್ತರಿಸ್ಬಿಡ್ತೀನಿ ಅಂತ ರಚನೆ ಹೇಳ್ತಾಳೆ. ಅದಕ್ಕೆ ಕಪಿಲ್ ಹೇಳ್ತಾನೆ, ಅವತ್ತು ನಾನು ಕುಡಿದಿದ್ದೆ, ಕುಡಿದು ಮತ್ತಲ್ಲಿ ನೀನು ಹೊಡೆದಿದ್ದು ನೋಡ್ಕೊಂಡಿದ್ದೀನಿ, ಇವತ್ತು ನಾನು ಸ್ಟಡಿಯಾಗಿದ್ದೀನಿ, ಇವತ್ತು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡ, ನನ್ನ ತಂಟೆಗೆ ಬಂದರೆ ನಿನ್ನ ಗಂಡನ ಇಬ್ಬರನ್ನೂ ಎತ್ತಿಬಿಡ್ತೀನಿ ಅಂತ ಕಪಿಲ್ ರಚನೆಗೆ ವಾರ್ನಿಂಗ್ ಕೊಡ್ತಾನೆ. ಇಲ್ಲಿ ದೇವಿ ಒಳಗೆ ಹೋಗಿ ನೋಡೋಷ್ಟರಲ್ಲಿ ಪದ್ಮಜ ಕೈನ ಕುಯ್ಕೊಂಡಿರ್ತಾಳೆ. ಕೈನ ಕುಯ್ಕೊಂಡು ಅವಳು ಸಮಾಧಾನವಾಗಿರ್ತಾಳೆ. ಆಗ ದೇವಿ ಅದಕ್ಕೆ ಬ್ಯಾಂಡೇಜ್ ಮಾಡಿದೆ. ಅವಳು ದೊಡ್ಡಮ್ಮಂಗೆ ಹೇಳ್ತಾಳೆ, ದೊಡ್ಡಮ್ಮ ನೀವು ಹಿಂಗೆ ಮಾಡ್ಕೊಂಡ್ರೆ ಹೇಗೆ, ದೊಡ್ಡಪ್ಪನ ಕಳ್ಕೊಂಡೇ ನಾವು ಈಗ ಅನಾಥರಾಗಿದ್ದೀವಿ ಅಂತ ಅನಿಸ್ತಾ ಇದೆ, ನಿಮ್ಮನ್ನು ಕಳ್ಕೊಂಡು ನಾವು ಇನ್ನೂ ಅನಾಥರಾಗಬೇಕಾ ಹೇಳಿ, ನೀವು ಈ ಥರ ಎಲ್ಲ ಮಾಡ್ಕೊಳ್ಳೋದು ಸರಿಯಲ್ಲ ಅಲ್ವಾ ಅಂತ ಅಂದಾಗ ಪದ್ಮಜ ಹೇಳ್ತಾಳೆ, ಇಲ್ಲ ಅವ್ನು ಇಲ್ಲಿಗೆ ಬರಬಾರ್ದಾಗಿತ್ತು, ಅವ್ನು ಇಲ್ಲಿಗೆ ಬಂದು ತಪ್ಪು ಮಾಡಿಬಿಟ್ಟ, ಅವನಿಂದ ನಮ್ಮೆಲ್ಲರೂ ನೆಮ್ಮದಿನೂ ಹಾಳಾಗ್ತದೆ, ಅವ್ನು ಬಂದಿರೋದು ನಾನು ಸಾಯ್ಸೋಕ್ಕೆ ಬಂದಿದ್ದಾನೆ ದೇವಿ, ಅವ್ನು ಸಾಯ್ಸೋಕ್ಕೆ ಬಂದಿದ್ದಾನೆ ನನ್ನ ಅಂತ ಪದ್ಮಜ ಹೇಳ್ತಾಳೆ. ಅದನ್ನು ಕೇಳಿ ಜೀವಂಗೆ ತುಂಬ ಬೇಜಾರಾಗುತ್ತೆ. ಆಗ ದೇವಿ ಹೇಳ್ತಾಳೆ, ದೊಡ್ಡಮ್ಮ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಅಣ್ಣ ಯಾಕೆ ಹಂಗೆ ಮಾಡ್ತಾನೆ, ಅಣ್ಣ ಏನು ಮಾಡ್ದ ಅಂತ ಹೀಗೆ ಅಂತ ಇದ್ದೀರಾ ಅಂತ ಹೇಳಿದಾಗ, ಎಲ್ಲ ಆಸ್ತಿನೂ ಅವನಿಗೆ ಬರ್ಸ್ಕೊಂಬಿಟ್ನಲ್ಲ ಅಂತ ಹೇಳ್ತಾರೆ. ಅದಕ್ಕೆ ದೊಡ್ಡಪ್ಪ ಆಸ್ತಿ ಬರೆದ್ರೆ ಅಣ್ಣ ಏನು ಮಾಡ್ತಾನೆ, ಇದು ಸರಿಯಲ್ಲ ಅಲ್ವಾ ದೊಡ್ಡಮ್ಮ, ನೀವು ಯೋಚನೆ ಮಾಡ್ತಿರೋ ರೀತಿ ಸರಿ ಇಲ್ಲ. ಇಲ್ಲ, ನಾನು ಇವತ್ತು ಇನ್ನೂ ಬದುಕಿದ್ದೀನಿ ಅಂತ ಅಂದರೆ ಅದು ನಿಂಗೋಸ್ಕರ, ನಿನ್ನನ್ನು ನೋಡ್ಕೊತಿದ್ದೆ ಅನ್ನೋ ಕಾರಣಕ್ಕೂ ಬದುಕಿದ್ದೀನಿ, ಇಲ್ಲ ಅಂತಂದರೆ ನಾನು ಯಾವತ್ತೂ ಸತ್ತೋಗ್ತಾ ಇದ್ದೆ ಅಂತ ಹೇಳ್ತಾಳೆ ಪದ್ಮಜ. ಅದಕ್ಕೆ ದೊಡ್ಡಮ್ಮ ಹಾಗೆಲ್ಲ ಮಾತಾಡಬೇಡಿ, ನೀವು ಇರಬೇಕು, ನೀವು ಈ ಥರ ಎಲ್ಲ ಮಾಡಿಕೊಂಡು ನೋವು ಕೊಟ್ಕೋಬೇಡಿ, ನೋವು ಕೊಡಬೇಡಿ, ನೀವು ಆರಾಮಾಗಿರಿ, ಖುಷಿಯಾಗಿರಿ, ಎಲ್ಲ ನಾನು ನೋಡ್ಕೊತೀನಿ ಅಂತ ದೇವಿ ಹೇಳ್ತಾಳೆ. ಸೊ ಅವ್ರ ದೊಡ್ಡಮ್ಮಗೆ ಸಮಾಧಾನ ಆಚೆ ಬಂದು ಬೀಗ ಹಾಕ್ಕೊಂಡು ಅವ್ರ ನಂಗೆ ಹೇಳ್ತಾಳೆ. ದೇವಿ ಹೇಳ್ತಾಳೆ, ನೋಡು ದೊಡ್ಡಮ್ಮನ ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಯಿತು ನನಗೆ ಅಂತ ಹೇಳ್ತಾಳೆ. ನಾನು ಒಂದು ಸಲ ಅಮ್ಮನ ಹತ್ರ ಮಾತಾಡ್ತೀನಿ ಅಂದಾಗ, ಅಣ್ಣ ನಿಂಗೆ ಯಾಕೆ ಅರ್ಥ ಆಗ್ತಾಯಿಲ್ಲ, ದೊಡ್ಡಮ್ಮನ ಮಾತಾಡೋಂಥ ಪರಿಸ್ಥಿತಿಯಲ್ಲಿ ಅವರಿಲ್ಲ, ಈಗ ದೊಡ್ಡಮ್ಮ ಮಾಡ್ಕೊಂಡಿದ್ದು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ, ಕೈ ಕುಯ್ಕೊಂಡು ಬ್ಯಾಂಡೇಜ್ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಜೀವಂಗೆ ಶಾಕ್ ಆಗುತ್ತೆ, ಅಮ್ಮ ಈ ಥರ ಆಗಿದ್ದಾರಾ ಅಂತ. ಆಗ ದೇವಿ ಹೇಳ್ತಾಳೆ, ಅಣ್ಣ ನೀನು ಈ ಟೈಮಲ್ಲಿ ಹೋಗೋದು ಸರಿಯಲ್ಲ, ನಿಂಗೆ ಹೋಗಲೇಬೇಕು ಅನ್ನೋದ್ರ ಜೊತೆ ಕೀನ ತೊಗೊಂಡು ಹೋಗು ಅಂತೇಳಿ ಕೀ ಕೊಡ್ತಾಳೆ. ಆ ಕೀ ಕೊಟ್ಟಾಗ ಅದು ಜೀವ ತೊಗೊಳ್ದಲ್ಲೇ ಆ ಕಡೆ ಹೊರಟೋಗ್ತಾನೆ. ಆಗ ದೇವಿ ಹೋಗಿ
ಅವ್ರ ಅಣ್ಣಂಗೆ ಸಮಾಧಾನ ಮಾಡ್ತಾಳೆ. ಅಣ್ಣ ನೋಡು, ನಾನು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು. ನೀನು ಈ ಪರಿಸ್ಥಿತಿಗಳು ನಿಂತ್ಕೊಂಡ್ರೆ ದೊಡ್ಡಮ್ಮ ಇನ್ನಷ್ಟು ಕೂಗಾಡ್ತಾರೆ. ಆಮೇಲೆ ದೊಡ್ಡಮ್ಮನ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಅವ್ರ ಮನಸ್ಸನ್ನ ತಿಳಿ ಮಾಡಬೇಕು ಅಂತಂದರೆ ಅದಕ್ಕೆ ಬೇರೆ ಏನಾದರೂ ಮಾಡಬೇಕು. ನೀನು ಅವ್ರ ಮನಸ್ಸು ಬದಲಾಗೋ ಥರ ಏನಾದರೂ ಒಂದು ವಿಷಯ ಮಾಡಬೇಕು. ಆವಾಗ ಏನಾದ್ರು ಒಂದು ಚೇಂಜಸ್ ಆಗ್ಬೋದು. ಅದೇ ನಮಗಿರೋಂಥ ದಾರಿ ಅಂತ ದೇವಿ ಜೀವನ್ಗೆ ಉಪಾಯ ಪಡ್ತಾಳೆ. ಇಲ್ಲಿ ಪದ್ಮಜ ಹಂಗೆ ಮೌನವಾಗಿ ಕೂತ್ಬಿಟ್ಟಿರ್ತಾಳೆ ರೂಮಲ್ಲಿ, ಏನನ್ನೂ ಪ್ರತಿಕ್ರಿಯೆ ಮಾಡೋಕ್ಕಾಗ್ತಾಳೆ. ಇಲ್ಲಿ ರಾಣ ಮತ್ತು ಕಪಿಲ್ ಬಾಗ್ಲಕ್ಕೆ ಹೊರಡಿರಿ. ರಾತ್ರಿ ಆಗಿರುತ್ತೆ. ಇಲ್ಲಿ ರಾಣಗೆ ಕಪಿಲ್ ಹೇಳ್ತಾನೆ, ನಾವು ಪ್ಲ್ಯಾನ್ ಮಾಡಿರೋ ಪ್ರಕಾರ 12 ಗಂಟೆಗೆ ಡೀಲ್ ಮಾಡೋನು ಬರ್ತಾನೆ ಅಂತ ಕಪಿಲ್ ಹೇಳ್ತಾನೆ. ಏನೇ ಆದರೂ ಕಪಿಲ್ ಹೇಳ್ತಾನೆ, ರಾಣ ಏನೇ ಆದರೂ ನಾವು ಮಾಡಿರೋ ಪ್ಲ್ಯಾನ್ ಫೇಲ್ ಆಗಬಾರ್ದು. ಕೃಷ್ಣನ ಮುಂದೆನೇ ರಚನಾ ಸಾಯಬೇಕು, ಆಗ ಒಳಗೆ ಆ ಭಯ ಇಡೀ ಲೈಫ್ ಲಾಂಗ್ ಇರಬೇಕು ಅಂತ ಹೇಳ್ತಾನೆ. ಇಲ್ಲಿ ಜೀವ ರೂಮಿಗೆ ಬಂದು ರಚನನ್ನ ತೆಗ್ದು ನಾನು ಅಮ್ಮನ ಮಾತಾಡ್ಸೋಕ್ಕೆ ಅಂತ ರೂಮಿಗೆ ಹೋಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಹೌದಾ, ಮಾತಾಡ್ಸಿದ್ರೆ ಅತ್ತೆ ಹತ್ರ ಏನಾದರೂ ಅಂತ ಕೇಳ್ತಾಳೆ. ಇಲ್ಲ, ನಮ್ಮ ಮಾತಾಡ್ಸೋದಕ್ಕಾಗಲ್ಲ, ಬಾಗಿಲು ನಿಂತ್ಕೊಂಡು ಅಮ್ಮ ಅಂತ ಕರೆದಿದ್ದಕ್ಕೆ ಅಮ್ಮ ಇರೋ ವಸ್ತುಗಳನ್ನೆಲ್ಲ ಎತ್ತೆಸ್ತು. ಅವರು ತುಂಬ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದ್ರು. ಅದು ಆಡೋದಕ್ಕೆ ಶುರು ಮಾಡಿದಾಗಲೇ ನಂಗೆ ಭಯ ಆಯಿತು. ನಾನು ಆವಾಗಲೇ ನನ್ನ ದೇವಿನ ಕರೆದಿದ್ದು ಅಂತ ಜೀವ ಹೇಳ್ತಾನೆ. ಹೌದಾ, ನೀವು ಮಾತಾಡ್ಸಿರ್ತೀರ, ಅವ್ರಿಗೇನೂ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾನೆ. ಇಲ್ಲ, ಅಮ್ಮ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋಕ್ಕೆ ಕೈ ಕುಯ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿ ಕೃಷ್ಣಗೆ ರಚನೆಗೆ ಶಾಕ್ ಆಗುತ್ತೆ. ಆಗ ರಚನೆ ಹೇಳ್ತಾರೆ, ನಾವೇನೋ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ, ಆದರೆ ಇಲ್ಲೇನೋ ಆಗ್ತಾಯಿದೆ, ಇಲ್ಲೇನು ಮಾಡಬೇಕಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ರಚನೆ ಜೀವನ ಕೇಳ್ತಾಳೆ. ಅದಕ್ಕೆ ಜೀವ, ನಾವು ಯಾಕ್ರಿ ಇಲ್ಲಿರೋದು, ನಾವು ನಮ್ಮನೆಗೆ ಹೊಟ್ಟೋಗೋಣ, ನಾವು ಇಲ್ಲಿರೋದು ಬೇಡ, ಸುಮ್ಮನೆ ಅಮ್ಮಂಗೆ ನಾವು ಇಲ್ಲಿದ್ದು ತೊಂದರೆ ಕೊಡೋದು ಬೇಡ. ಅಟ್ಲೀಸ್ಟ್ ಕತ್ಲೆ ರೂಮ್ ಕೊಡೋಲ್ಲಾದರೂ ಇದ್ದರೆ ಅವ್ರು ನೆಮ್ಮದಿಯಾಗೋರು ಇರ್ತಾರೆ ಅಂತಂದ್ರೆ ನೆಮ್ಮದಿ ಕೊಡೋಣ ಅವ್ರಿಗೆ ಅಂತ ಹೇಳ್ತಾರೆ. ಅದಕ್ಕೆ ರಚನೆ ಹೇಳ್ತಾಳೆ, ಏನು ಮಾತಾಡ್ತಿರ್ತೀವಿ, ಪ್ರತಿ ವಿಷಯಕ್ಕೂ ನೀವು ಮನೆಯಿಂದ ಹೋಗೋದು ಅನ್ನೋದಾದರೆ ಮಾತಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ನಾವು ಇಲ್ಲೇ ಇದ್ದು ಅದನ್ನು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸರಿ ಆಯಿತು, ಇವಾಗ ಪುಟ್ಟ ಯಜಮಾನ್ರು ನಮ್ಮನೆ ಯಜಮಾನಿ ಕೃಷ್ಣ ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ ಅಂಥೇಳಿ ಕೃಷ್ಣಗೆ ರಚನೆ ಕೇಳ್ತಾಳೆ, ಅಜ್ಜಿನ ಇದ್ದು ನೋಡಿಕೊಂಡು ನಾವು ಕರ್ಕೊಂಡು ಹೋಗ್ಬೇಕಾ, ಇಲ್ಲಾಂತಂದರೆ ನಾವು ಇಲ್ಲಿಂದ ಹೊರಟೋಗ್ಬೇಕಾ ಮೇಡಮ್, ನೀವೇ ಹೇಳಿ ಅಂತ ಕೃಷ್ಣನ ರಚನೆ ಕೇಳ್ತಾಳೆ. ಆಗ ಕೃಷ್ಣಗೆ ರಚನಾ ಮುಂಚೆ ಹೇಳ್ಕೊಟ್ಟಿದ್ದು ಒಳಗೆ ನೆನಪಾಗತ್ತೆ. ಏನು ಹೇಳಬೇಕು ಅಂತ ಕೃಷ್ಣ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ರಾಣ ಗಡಿಯಾರ ಹಾಕ್ಕೊಂಡಿರೋದನ್ನೇ ನೋಡ್ತಿರ್ತಾನೆ 12 ಗಂಟೆ ಯಾವಾಗ ಆಗುತ್ತೆ ಅಂತ. ಯಾಕೆಂದ್ರೆ ನಾನು ಮಾಡಿರೋ ಪ್ಲ್ಯಾನ್ ಪ್ರಕಾರ 12 ಗಂಟೆಗೆ ಏನು ಪ್ಲ್ಯಾನ್ ಮಾಡಿದ್ದಾನೆ. ಇಲ್ಲಿ ಕನಕಾಂಬರಿ ಕೋಪದಿಂದ ಆವೇಶದಿಂದ ಮಾತಾಡ್ಕೋತಿರ್ತಾಳೆ. 30 ವರ್ಷದಿಂದ ನಾನು ಕಾಯ್ತಾ ಇದ್ದಿದ್ದುಗಳಿಗೆ ಹೋಯಿತು. ನಾನು 30 ವರ್ಷದಿಂದ ಆಸೆ ತೊಗೋಬೇಕು ಅಂತಿದ್ದೆ, ಆದರೆ ಆಸ್ತಿ ಎಲ್ಲ ಅವಳ ಹೆಸ್ರಿಗೆ ಹೋಗಿದೆ. ನಾನು ಹಿಂಗಾರು ಮಾಡಿ ನನ್ನ ಪಾಲಿಗೆ ಬರಬೇಕಾಗಿರೋ ಆಸ್ತಿನ ನಾನು ತೊಗೋತೀನಿ ಅಂತ ಕನಕಾಂಬರಿ ಹೇಳ್ತಾಳೆ. ಇಲ್ಲಿ ಜೀವನ ಚಿಕ್ಕಮ್ಮ ಕೂಡ ಅದನ್ನೇ ಮಾತಾಡ್ಕೊತಿರ್ತಾಳೆ. ಇಷ್ಟು ದಿನ ನಾವು ಎಲ್ಲ ದುಡ್ಡು ನನ್ನ ಮನೆಯವ್ರು ದುಡ್ದು ಅವರು ಕೊಟ್ಟರು, ಆದರೆ ನಮ್ಮ ಹೆಸ್ರಿಗೆ ಆಸ್ತಿನ ಇನ್ನೂ ಬರೋದಿಲ್ಲ. ಹಿಂಗಾರು ಮಾಡಿ ನಾವು ಆಸ್ತಿನ ತೊಗೊಳ್ಳೇಬೇಕು. ಅವಳನ್ನ ಸಾಯಿಸಾದರೂ ನಾನು ಆಸ್ತಿನ ತೊಗೋತೀನಿ ಅಂತ ಸಂಜೀವನ್ ಚಿಕ್ಕಮ್ಮನೂ ಅದನ್ನೇ ಮಾತಾಡ್ಕೊತಿರ್ತಾಳೆ ರೂಮಲ್ಲಿ. ಇಲ್ಲಿ 12 ಗಂಟೆ ಆಗೋದನ್ನೇ ಎಲ್ಲರೂ ಕಾಯ್ತಿರ್ತಾರೆ. 12 ಗಂಟೆ ಆಗೋದನ್ನು ಏನಕ್ಕೆ ಕಾಯ್ತಿದ್ದಾರೆ, ಏನು ಪ್ಲ್ಯಾನ್ ಮಾಡಿದ್ದಾನೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಇಲ್ಲಿ ಕನಕಾಂಬರಿ ಕೂಡ ರೂಮಲ್ಲಿ ಗಡಿಯಾರನ ನೋಡಿ 12 ಗಂಟೆ ಯಾವಾಗ ಆಗುತ್ತೆ ಅಂತ ಕಾಯ್ತಿರ್ತಾಳೆ. ಹಾಗೆ ಕಪಿಲ್ ಮತ್ತು ರಾಣ ಕೂಡ 12 ಗಂಟೆಗೆ ಯಾವಾಗ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾ ಹಾಗೆ ನಿಂತಿರ್ತಾರೆ. ಅಲ್ಲಿ ಜೀವನ್ ಚಿಕ್ಕಮ್ಮ ಕೂಡ 12 ಗಂಟೆ ಯಾವಾಗ ಆಗುತ್ತೆ ಅಂತ ನೋಡ್ತಿರ್ತಾರೆ. 4 ಜನನ ಈ 12 ಗಂಟೆ ಏನಕ್ಕೆ ಆಗಬೇಕು ಅಂತ ಯೋಚನೆ ನೋಡ್ತಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗಲ್ಲ. ಇಲ್ಲಿ ರಚನಾ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. 11:45 ಆಯಿತು, ಇನ್ನೂ ಅತ್ತೆ ರೂಮಿಂದ ಸೌಂಡೇ ಬಂದಿಲ್ವಲ್ಲ, ನೆನ್ನೆನೂ ಬರಲಿಲ್ಲ, ಇವತ್ತು ಬರಲಿಲ್ಲ, ಏನಾದ್ರು ಸೌಂಡ್ ಬರಬಾರ್ದು ಅನ್ನೋ ಕಾರಣಕ್ಕೆ ಅತ್ತೆಗೇನಾದರೂ ಮಾತ್ರೆ ಕೊಟ್ಟು ಮಲಗಿಸಿದಾರೆ ಏನು ಕತೆ ಅಂತ ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡಿ ಹಾಗೆ ಮಲ್ಗೋದಕ್ಕೆ ಹೋಗ್ತಾಳೆ. ಮಲ್ಕೊಂಡ್ಮೇಲೆ ಲೈಟ್ ಆಫ್ ಆಗುತ್ತೆ. ಲೈಟ್ ಆಫ್ ಆಗಿ ಈಗ 3 ಜನ ಆಲ್ರೆಡಿ ನಿದ್ದೆಗೆ ಹೋಗಿರ್ತಾರೆ. ಈ ನಿದ್ದೆಗೆ ಹೋಗಿರೋ ಸಮಯದಲ್ಲಿ 12 ಗಂಟೆ ಆಗುತ್ತೆ. 12 ಗಂಟೆ ಆಗಿದ ತಕ್ಷಣ ಯಾರೋ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಕೈಯಲ್ಲಿ ಚಾಕು ಇಟ್ಕೊಂಡು ರಚನೆ ಸಾಯಿಸೋಕ್ಕೆ ಅಂತ ರೂಮಿಗೆ ಬಂದಿರ್ತಾರೆ. ಮುಂದೇನಾಗುತ್ತೆ ಕಾದು ನೋಡೋಣ.